ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಪ್ರಸಾದ ಎಂದರೇನು, ಅದನ್ನು ಹೇಗೆ ಉಪಯೋಗಿಸಬೇಕು, ಅದು ಎಲ್ಲಿ ಸಿಗುತ್ತದೆ ಮತ್ತು ಅದರ ಪವಾಡಗಳೇನು ಎಂದು ತಿಳಿಸಲು ಬಂದಿದ್ದೇನೆ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಲೇ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಏನು ಅರ್ಥ ಆಗಲ್ಲ. ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮೃತ್ತಿಕಾ ಪ್ರಸಾದದ ಮಹತ್ವವು ಕೂಡ ತಿಳ್ಕೊಬೋದು. ನೀವು ಅದರಿಂದ ಏನು ಉಪಯೋಗ ಆಗುತ್ತೆ ಅಂತಲೂ ತಿಳ್ಕೊಬೋದು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋಸು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋಯಿಂದ ಅವರಿಗೂ ಕೂಡ ಉಪಯೋಗ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಜಾಸ್ತಿ ವೀಡಿಯೋಸ್ ಇದೇ ರೀತಿ ಆಗ್ತಾ ಇರ್ತೀನಿ. ತುಂಬ ಜನಕ್ಕೆ ಮೃತ್ತಿಕಾ ಪ್ರಸಾದದ ಮೃತ್ತಿಕೆ ಬಗ್ಗೆ ಗೊತ್ತೇ ಇಲ್ಲ. ಸೊ ಅದಕ್ಕಾಗಿ ನಾನು ತಿಳಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮಂತ್ರಾಲಯದಲ್ಲಿ ಮೃತ್ತಿಕೆಗೆ ತುಂಬಾ ಮಹತ್ವ ಇದೆ. ಈ ಮೃತ್ತಿಕೆ ಒಬ್ಬರು ಪ್ರಾಣನೇ ಉಳಿಸುತ್ತೆ ಅನ್ನೋ ಒಂದು ಮಹತ್ವ ಇದೆ. ಒಬ್ಬರು ಪ್ರಾಣನೇ ಉಳಿಸ್ಬೋದು ಈ ಮೃತ್ತಿಕೆ, ಅಂತ ಪವಾಡ ಇದೆ ಈ ಮೃತ್ತಿಕಾ ಪ್ರಸಾದದಲ್ಲಿ. ರಾಯರ ಮಠದಲ್ಲಿ ಬೃಂದಾವನದಲ್ಲಿ ಮಂತ್ರಾಕ್ಷತೆ ಮತ್ತು ಮೃತ್ತಿಕೆಗೆ ಒಂದು ವಿಶೇಷವಾದ ಸ್ಥಾನಮಾನವೇ ಇದೆ. ಮಂತ್ರಾಲಯದಲ್ಲಿ ಸಿಗುವ ಮೃತ್ತಿಕೆ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅಂದರೆ ಅದು ಎಲ್ಲಿ ಸಿಗುತ್ತೆ, ಹೇಗೆ ತಗೋಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದನ್ನು ಹೇಗೆ ತಗೋಬರ್ಬೇಕು ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ನೀವು ಮಂತ್ರಾಲಯಕ್ಕೆ ಹೋಗೇ ಇರ್ತೀರಾ. ರಾಯರ ಮಠದಲ್ಲಿ ಪೂಜೆ ಎಲ್ಲ ಆಗಿ ಪ್ರದಕ್ಷಿಣೆ ಎಲ್ಲ ಆದಮೇಲೆ ನೀವು ಅಲ್ಲಿ ಮಠದಲ್ಲೇ ನೀವು ವಿಚಾರಿಸಿದ್ರೆ ನಿಮಗೆ ಅಡ್ರೆಸ್ ಹೇಳ್ತಾರೆ. ಅಂದರೆ ಅಲ್ಲಿ ಪುರೋಹಿತರು ಇರ್ತಾರಲ್ವ, ಅರ್ಚಕರು, ಅವರ ಮನೆಯಲ್ಲಿ ನಿಮಗೆ ಮೃತ್ತಿಕೆ ಸಿಗುತ್ತೆ. ಅವರ ಅಡ್ರೆಸ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಗ್ರಹಾರದ ಅಡ್ರೆಸ್ನ ಅಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಹೇಳ್ತಾರೆ. ಅಂದರೆ ಮಂತ್ರಾಲಯಕ್ಕೆ ಹೋಗುವ ಎಂಟ್ರೆನ್ಸ್ ಇರುತ್ತೆ, ಆ ಎಂಟ್ರೆನ್ಸಲ್ಲೇ ಮುಂದಕ್ಕೆ ಹೋದರೆ ಸ್ಟ್ರೈಟ್ ಆಗಿ ಅಲ್ಲಿ ಶ್ರೀನಿವಾಸ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಅರ್ಚಕರ ಲೇಔಟ್, ಅರ್ಚಕರ ಬಡಾವಣೆ ಅಂತಲೇ ಇರುತ್ತೆ. ಅಲ್ಲಿ ಪುರೋಹಿತರ ಮನೆಗಳು ಇರುತ್ತೆ. ಆ ಪುರೋಹಿತರ ಮನೆಗಳ ಹತ್ರ ನೀವು ಹೋಗಿ ನಿಂತ್ಕೊಂಡ್ರೆ ಸಾಕು, ನೀವು ಹೇಳೋದೇ ಬೇಡ, ಅವರೇ ನಿಮಗೆ ಮೃತ್ತಿಕಾ ಪ್ರಸಾದನ ತಂದ್ಕೊಡ್ತಾರೆ. ಎಲ್ಲ ಅರ್ಚಕರ ಮನೆಯಲ್ಲೂ ಕೂಡ ನಿಮಗೆ ಮೃತ್ತಿಕೆ ಸಿಗುತ್ತೆ. ನೀವೇನು ದುಡ್ಡು ಕೊಟ್ಟು ಕೂಡ ಈಸ್ಕೊಂಡು ಬರೋ ಹಾಗಿಲ್ಲ, ಅದು ಉಚಿತವಾಗಿಯೇ ಸಿಗುತ್ತೆ. ದೇವಸ್ಥಾನದ ಕಡೆಯಿಂದ, ಅರ್ಚಕರ ಮನೆಯವರ ಕಡೆಯಿಂದ ಮೃತ್ತಿಕೆ ಉಚಿತವಾಗಿಯೇ ಸಿಗುತ್ತೆ. ಇನ್ನು ಮಂತ್ರಾಲಯದಲ್ಲಿ ಸಿಗುವ ಮೃತ್ತಿಕೆಯನ್ನು ಮನೆಗೆ ತಂದು ನಾವು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಮೃತ್ತಿಕೆ ಅಂದರೆ ಸಾಮಾನ್ಯವಾಗಿ ಈಗ ತುಂಬ ಹುಷಾರಿರಲ್ಲ ನೋಡಿ, ತುಂಬ ಅನಾರೋಗ್ಯದಿಂದ ಬಳಲ್ತಿರ್ತಾರೆ. ಅಂಥವರು ನೀವು ಮೃತ್ತಿಕೆನ ಒಂದು ಚಿಟಿಕೆಯಷ್ಟು ನೀರಿನೊಳಗಡೆ ಹಾಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲದೇ ಇದ್ದರೆ ನೀವು ಪ್ರತಿದಿನವೂ ಕೂಡ ಒಂದು ಚಿಟಿಕೆಯಷ್ಟು ಮೃತ್ತಿಕೆನ ಬಾಯಲ್ಲಿ ಹಾಕ್ಕೊಂಡು ನೀವು ಪ್ರತಿದಿನ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಕ್ಳಿಗೂ ಕೂಡ ನೀವು ತುಂಬಾ ಹೆದರುತ್ತಾರೆ, ಏನಾದ್ರು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ, ಏನಾದ್ರು ನೋಡಿದ್ರೆ ತುಂಬಾ ಭಯ ಪಡ್ತಾರೆ ಅಂತ ಇದ್ದರೆ ಮಕ್ಳಿಗೂ ಕೂಡ ನೀವು ಪ್ರತಿನಿತ್ಯ ಒಂದು ಚಿಟಿಕೆಯಷ್ಟು ಮೃತ್ತಿಕೆನ ಬಾಯಲ್ಲಿ ಹಾಕ್ಬಹುದು. ಬರೀ ಒಂದು ಚಿಟಿಕೆಯನ್ನು ಮೃತ್ತಿಕೆಯನ್ನು ಬಾಯೊಳಗೆ ಹಾಕೋದ್ರಿಂದ ಇವೆಲ್ಲವೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾವು ವ್ಯಾಪಾರ ಸ್ಥಳಗಳಲ್ಲಿ ಒಂದು ಚಿಟಿಕೆಯಷ್ಟು ಮೃತ್ತಿಕೆನ ಒಂದು ಪ್ಯಾಕೆಟಲ್ಲಿ ಹಾಕಿಟ್ಟಿದ್ರೆ ತುಂಬಾ ಒಳ್ಳೆಯದು, ತುಂಬಾ ಅಭಿವೃದ್ಧಿ ಸಿಗುತ್ತೆ ಅಂತಲೇ ಹೇಳ್ಬೋದು. ವ್ಯಾಪಾರ ಸ್ಥಳಗಳು ಅಂದರೆ ಈಗ ಅಂಗಡಿಗಳಿರುತ್ತೆ ಅಲ್ವ, ಬಟ್ಟೆ ಅಂಗಡಿ ಅಥವಾ ನೀವೇನು ವ್ಯಾಪಾರ ಮಾಡೋಕ್ಕೆ ಅಂಗಡಿಗಳನ್ನ ಇಟ್ಟಿರ್ತೀರ ಅಂಥ ಕಡೆ ಒಂದು ಚಿಟಿಕೆಯಷ್ಟು ಮೃತ್ತಿಕೆನ ಒಂದು ಪ್ಯಾಕೆಟಲ್ಲಿ ಹಾಕಿಟ್ರೆ ತುಂಬಾ ಅಭಿವೃದ್ಧಿ ಸಿಗುತ್ತೆ. ಸಾಮಾನ್ಯವಾಗಿ ಮೃತ್ತಿಕೆನ ಹೆಚ್ಚಾಗಿ ಅನಾರೋಗ್ಯ ಪೀಡಿತರಿಗೆ ಇದನ್ನು ಉಪಯೋಗಿಸುವಂಥದ್ದು ವಾಡಿಕೆ ಅಂತಲೇ ಹೇಳ್ಬೋದು. ಹಾಗಾಗಿ ಮೃತ್ತಿಕೆನ ನೀವು ಮನೆಗೆ ತಂದ್ರೂ ಅದನ್ನು ತುಂಬ ಹುಷಾರಾಗಿ ಜೋಪಾನವಾಗಿ ನೀವು ಕಾಪಾಡ್ಕೋಬೇಕು. ಸಿಕ್ಕಲ್ಲಿ ಇಡಬಾರ್ದು, ಚಿಕ್ಕ ಮಕ್ಕಳ ಕೈಲೇ ಸಿಗುವಂತೆ ಇಡಬಾರ್ದು. ನೀರು ಇಲ್ಲದೇ ಇರೋ ಒಂದು ಬಾಟ್ಲಲ್ಲಿ ಡಬ್ಬಿಲಿ ಒರೆಸಿ ಅದನ್ನು ನೀಟಾಗಿ ಮೃತ್ತಿಕೆ ಪ್ರಸಾದನ ಹಾಕಿ ಇಟ್ಕೊಬೇಕು. ನೀರಿರೋ ಕಡೆ ಅದನ್ನು ಹಾಕ್ಬಾರ್ದು. ನೀವು ದೇವ್ರ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಮೃತ್ತಿಕಾ ಪ್ರಸಾದನ. ನಿಮಗೆ ಯಾವುದಾದ್ರೂ ಕೂಡ ಕೆಟ್ಟ ಕನಸು ಬೀಳ್ತು ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಅಂತ ಅಂದರೆ ನೀವು ಆ ಮೃತ್ತಿಕೆನ ತೆಗೆದು ಒಂದು ಚಿಟಿಕೆಯಷ್ಟು ಕೂಡ ಬಾಯಲ್ಲಿ ಹಾಕೋಬೋದು, ತುಂಬಾ ಒಳ್ಳೆಯದು. ನೀವು ಬೇಕಾದರೆ ಒಂದ್ಸಲಿ ನೀವು ಪ್ರಯತ್ನ ಪಟ್ಟು ನೋಡಿ. ನೀವು ಬೇಕಾದ್ರೆ ನಿಮಗೆ ತುಂಬ ಹುಷಾರಿಲ್ಲದೆ ಇರೋ ಥರ ಆಗ್ತಾಯಿದೆ, ತುಂಬ ಅನಾನುಕೂಲನೇ ಆಗ್ತಾಯಿದೆ, ತುಂಬ ಕಷ್ಟಗಳು ಆಗ್ತಾಯಿದೆ,
ಟೈಮಲ್ಲಿ ನೀವು ಮೃತ್ತಿಕಾ ಪ್ರಸಾದನ ಬಳಸಿ ನೋಡಿ, ಅದ್ರ ಪವಾಡನ ನೀವೇ ತಿಳ್ಕೊತೀರಾ. ಇದು ಶ್ರೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿ ಸಿಗುವ ಮೃತ್ತಿಕೆ ಅಂತಲೇ ಹೇಳ್ಬೋದು. ಈ ಮೃತ್ತಿಕೆನ ನೀವು ಮಂತ್ರಾಲಯಕ್ಕೆ ಹೋದಾಗ ತಗೊಂಬಂದು ಇಟ್ಕೊಳ್ಳಿ, ಅಥವಾ ಯಾರು ಹೋಗೋರಿದ್ರೆ ಅವ್ರ ಹತ್ರ ತರಿಸಿ ಇಟ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವ್ರಿಗೂ ಕೂಡ ಈ ಮೃತ್ತಿಕಾ ಪ್ರಸಾದನ ನಿಮ್ಮ ಹತ್ರ ಇದ್ದರೆ ಕೊಡಿ, ತುಂಬಾ ಒಳ್ಳೆಯದಾಗುತ್ತೆ. ರಾಯರು ಈ ಥರ ಒಬ್ಬರಿಗೆ ಸಹಾಯ ಮಾಡೋದ್ರಿಂದ ತುಂಬಾ ಮೆಚ್ಕೋತಾರೆ ಅಂತಲೇ ಹೇಳ್ಬೋದು. ಮೃತ್ತಿಕಾ ಪ್ರಸಾದ ಅಂದ್ರೇನು, ಅದು ಎಲ್ಲಿ ಸಿಗುತ್ತೆ, ಹೇಗೆ ಉಪಯೋಗಿಸ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ರಾಯರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಭಕ್ತಿಯಿಂದ ಬೇಡ್ಕೋತೀನಿ. ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಅಂತ ನಮ್ಮ ರಾಯರನ್ನು ಕರೀತಾರೆ. ಹಾಗಾಗಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ತುಂಬಾ ಉಪಯೋಗ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ರಾಯರು ಒಳ್ಳೆಯದನ್ನೇ ಮಾಡಲಿ. ನೀವು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ಅಂತ ಹೇಳ್ತೀನಿ.